ನೋಡಿ, SIRನ ಸ್ಟಾರ್ಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಬಂದ ನಂತರ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವ್ರದ್ದೇ ಸ್ಟೈಲಲ್ಲಿ SIRನ ಮಾಡಿದ್ದಾರೆ. ಮತ್ತು ಮತದಾರನ ಕಿತ್ತಾಕಿದ್ದಾರೆ, ಮತ್ತು ಅದನ್ನು ಮಾಫಿಯಾ ರೀತಿ ನಡೆಸ್ಕೊಂಡಿದ್ದಾರೆ. ಆದರೆ ಕರ್ನಾಟಕಕ್ಕೆ ಬಂದ ನಂತರ ಅವರ ವರ್ಷೆ ಚೇಂಜ್ ಆಗಿದೆ. ಯಾಕಂದರೆ ಕರ್ನಾಟಕ ವಿಭಿನ್ನವಾಗಿದೆ, ನಾಯಕತ್ವ ಭಾಳ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ಸು. ಮತ್ತು ಇಲ್ಲಿರುವಂಥ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಅವರ ಹೊಡೆತಕ್ಕೆ ಇವರು ಆಲ್ರೆಡಿ ಎದುರೋಗಿದ್ದಾರೆ, BJP ಅಮಿತ್ ಶಾ ಮತ್ತು ಮೋದಿಯವರು. ಅದರಿಂದ ಇದನ್ನು ಇವಾಗ ಕಾಂಗ್ರೆಸ್ ತಪ್ಪು ಮಾಡ್ತಾಯಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದಾರೆ ಅವರು. ಆದರೆ ಭಾಳ ಸುಳ್ಳು ಅದು. ಕಾಂಗ್ರೆಸ್ ಪಕ್ಷ ಪಾರದರ್ಶಕವಾಗಿ ಕೆಲಸವನ್ನು ಮಾಡುತ್ತೆ ಎಲ್ಲರಲ್ಲೂ ಕೂಡ. ರಾಜ್ಯ ಸರ್ಕಾರ ಎಲ್ಲಿ ಸರಿ ಇದೆ ಸರಿಯಾಗಿ SIR ಮಾಡಿ ಅಂತ ಹೇಳ್ತಾ ಇದೆ ಹೊರತು BJP ಅವರು ಹೇಳ್ದಂಗೆ ಮಾತ್ರ ಮಾಡಬೇಡಿ ಅನ್ನೋ ಇದನ್ನು ತಾಕೀತನ್ನು ಮಾಡಿದೆ. ಯಾಕಂದರೆ ನಮ್ಮ ಈಗ ಜೀವಂತವಾಗಿದ್ದು ವೋಟ್ ಇಲ್ಲ ಅನ್ನೋಂಥದ್ದು, ಒಂದು ಬೂತಿಂದ ಮತ್ತೊಂದು ಬೂತ್ಗೆ ಶಿಫ್ಟ್ ಮಾಡುವಂಥದ್ದು, ಈ ಥರ ಕೆಲಸ ಆಗಬಾರ್ದು, ಪಾರದರ್ಶಕವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ SIRನ ಮಾಡ್ತಾ ಇರೋಂಥದ್ದು. ರಾಜ್ಯ ಸರ್ಕಾರ DK ಶಿವಕುಮಾರ್ ನೇತೃತ್ವದಲ್ಲಿ ಸರಿಯಾದ ರೀತಿಯಲ್ಲಿ SIR ನಡೆಯುತ್ತೆ. ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯ ತೊಂದರೆ ಜನರಿಗೆ ಆಗೋದಿಲ್ಲ. ನೋಡಿ, BLOಗಳು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಸರ್ಕಾರಿ ನೌಕರರಿದ್ದಾರೆ. BJP ಅವರು ಏನು ಬೇಕಾದರೂ ಮಾತಾಡ್ತಾರೆ. BJP ಅವರು ಮಾತಾಡೋದಕ್ಕೆ ನಾಲಿಗೆ ಇಲ್ಲ ಅವ್ರಿಗೆ ಏನಾಗ್ತೈತೆ, ಅವ್ರಿಗೆ RSSನ ಕೈಗೊಂಬೆ ಆಗಿದ್ದಾರೆ. ಅವ್ರು ಇಷ್ಟ ಬಂದಂಗೆ ಮಾತಾಡ್ತಾರೆ. ಅದು ಭಾಳ ತಪ್ಪು. ನಮ್ಮ ಸರ್ಕಾರಿ ನೌಕರರುಗಳು ಅವರು ಸ್ವಾಭಿಮಾನಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟನ್ನು ಮಾಡ್ತಾಯಿಲ್ಲ, ಕರ್ನಾಟಕದ ಸಪೋರ್ಟನ್ನು ಮಾಡ್ತಿದೆ. ಕರ್ನಾಟಕ ಮುಂದಿನ ದಿನಗಳಲ್ಲಿ 106 ವರ್ಷ ಸರಿ ಇರಬೇಕು ಅಂತಂದರೆ ಈ ಸರ್ಕಾರಿ ನೌಕರಗಳಿಂದ ಮಾತ್ರ ಸಾಧ್ಯ. ಅದರಿಂದ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾರೆ. ಸರ್ಕಾರಿ ನೌಕರರಿಗೆ ನಾವು ಶುಭಾಶಯವನ್ನು ಹೇಳ್ತೀವಿ. ಯಾವುದೇ ತೊಂದರೆ ಇಲ್ದೇ ನೀವು ಕೆಲಸವನ್ನು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಜೊತೆಗಿದೆ. ತಾವು ಯಾರು ಬೆದರಿಸಿದ್ರು ಯಾವುದೇ ಥರ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕೆಲಸವನ್ನು ಸರಿಯಾಗಿ 100% ಅದು ಕಾಂಗ್ರೆಸ್ ಪರವಾಗೂ ಮಾಡಬೇಡಿ, BJP ಪರವಾಗೂ ಮಾಡಬೇಡಿ. SIRನ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ಥರ ಇದೆ ಆ ರೀತಿ ಮಾಡಿ ಅಂತ ನಾವು ಹೇಳೋಕ್ಕೆ ನೋಡಿ, ಆಲ್ರೆಡಿ ತಮಗೆ ತಿಳಿಸಿದ್ದಾರೆ ಚೀಫ್ ಮಿನಿಸ್ಟ್ರು. ತಾವುಗಳು ಏನಾದರೂ ಕೂಡ ಈ ವೋಟರ್ ಲಿಸ್ಟನ್ನು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ತಮಗೆ ಬರುವಂಥ ಸವಲತ್ತುಗಳು ಕೂಡ ಹೋಗುತ್ತೆ. ಯಾಕಂದರೆ ಆಲ್ರೆಡಿ ವೆಸ್ಟ್ ಬೆಂಗಾಳಲ್ಲಿ ಈ ರೀತಿ ಕಾನೂನನ್ನು BJP ಮಾಡಿದೆ. ಇಲ್ಲೂ ಕೂಡ ಅದೇ ರೀತಿ ಕಾನೂನನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕೇಂದ್ರ ಸರ್ಕಾರ. ಅದರಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ತಾವುಗಳು ದಯಮಾಡಿ ತಮ್ಮ ವೋಟರ್ ಲಿಸ್ಟಲ್ಲಿ ತಮ್ಮ ವೋಟರ್ IDಯನ್ನು ರೆಡಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ತಮಗೆ ಬರುವಂಥ 5 ಗ್ಯಾರಂಟಿಗಳನ್ನು ಸವಲತ್ತುಗಳನ್ನು ತಗೊಳ್ಳೋದಕ್ಕೆ ಇದೊಂದು ಸರಿಯಾದ ದಾರಿ. ತಮ್ಮ ವೋಟರ್ ID ಇದ್ದರೆ ತಮ್ಮ ಸವಲತ್ತುಗಳೆಲ್ಲ ಸಿಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಈ ಫಾರ್ಮನ್ನು ಫಿಲ್ ಮಾಡಿ SIRಲ್ಲಿ ಭಾಗವಹಿಸಿ ತಮ್ಮ ವೋಟರ್ IDಯನ್ನು ನೋಡಿ, ಎಲ್ಲೂ ಕೂಡ ಯಾರು ಕೂಡ ಕಲೆ ಆಗ್ತಾ ಇಲ್ಲ. ಸಹಾಯ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಒಂದೇ ರೀತಿ ವಿದ್ಯಾವಂತರೇನು ಆಗಿರೋದಿಲ್ಲ. ಈ ವಿಚಾರದಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ ಜನಕ್ಕೆ. ಆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಒಂದು ಗೈಡ್ ಮಾಡ್ತಾಯಿದ್ದಾರೆ. ಈ ರೀತಿ ನೋಡಿ, 2002ರಲ್ಲಿ ನಮ್ಮ ತಂದೆ ಎಲ್ಲಿದ್ದರು, ಯಾವ ಅಸೆಂಬ್ಲಿಯಲ್ಲಿದ್ದರು. ಈಗ ನಾನು ಹಳ್ಳಿಯಿಂದ ಬಂದಿದ್ದೀನಿ. ಆ ಹಳ್ಳಿಯ ಡೀಟೇಲ್ಸ್ ಹುಡುಕಬೇಕು ಅಂದರೆ ಇವತ್ತು ತೊಂದರೆ ಆಗುತ್ತೆ. ನಮಗೆ ತೊಂದರೆ ಆಗುತ್ತೆ ಅಂದರೆ ಸಾಮಾನ್ಯ ಜನರಿಗೂ ಕೂಡ ತೊಂದರೆ ಆಗುತ್ತೆ. ಆ ರೀತಿಯಲ್ಲಿ ಸಹಾಯವನ್ನು ಕೇಳ್ತಾರೆ, ಸಹಾಯ ಮಾಡ್ತಾಯಿದ್ದಾರೆ. ಅದ್ರ ಬಿಟ್ಟರೆ ಯಾವ ರೀತಿಯ BLOಗಳ ಜೊತೆ ಕುಂತ್ಕೊಂಡೇನು ಕೆಲಸ ಮಾಡ್ತಾಯಿಲ್ಲ. BJPಯವರು ಕೆಲವೊಂದು BJP MLAಗಳಿರೋ ಜಾಗಗಳಲ್ಲಿ ಅವ್ರು ಇಷ್ಟ ಬಂದಾಗ ಅವರ ಎಲ್ಲ BLA 2ಗಳು ಇಟ್ಕೊಂಡು ಓಡಾಡ್ತಾಯಿದ್ರು. ಅದೆಲ್ಲ ತಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷಗಳು ತಡೆದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ಮಾಡಲ್ಲ, BJP ಮಾಡುವಂಥ ಕೆಲಸಗಳನ್ನು ಕಾಂಗ್ರೆಸ್ ಖಂಡಿಸುತ್ತೆ. ಇಲ್ಲಿ ನಾವು ಸಹಾಯ ಮಾಡ್ತಾಯಿದ್ದೀವಿ ಹೊರತು ಅದನ್ನ ನಮ್ಮಿಷ್ಟ ಬಂದಂಗೆ ಎಲ್ಲೂ ಕೂಡ ಬಳಸ್ಕೊತಾ ಇಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಒಂದೇ. ಯಾರು ಕರ್ನಾಟಕದಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಕರ್ನಾಟಕದ ಮತದಾರರಾಗಿ ಉಳ್ಕೊಬೇಕು. ಅಲ್ಲಿ ಯಾರು ಕೂಡ ಇದರಿಂದ ಆಚೆ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ತಾಳ್ಮೆಯಿಂದ ನಿಧಾನವಾಗಿ ತಮಗೆ ಕೊಟ್ಟಂಥ ಫಾರ್ಮನ್ನು ಟೈಮ್ ತೊಗೊಂಡು ಸರಿಯಾಗಿ ಫಿಲ್ ಮಾಡಿ ಕೊಟ್ಟರೆ ಅದನ್ನ ಸರಿಯಾಗಿ ತುಂಬುವಂಥ ಕೆಲಸವನ್ನು ನಮ್ಮ ಸರ್ಕಾರಿ ನೌಕರರುಗಳು ಮಾಡ್ತಾರೆ. ಅದು ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷ ತಮ್ಮ ಜೊತೆಗೆ ನಿಲ್ಲುತ್ತೆ. ಅಕಸ್ಮಾತ್ ಅದೇನಾದರೂ ಆದರೂ ಕೂಡ ಕರೆಕ್ಷನ್ಗೂ ಕೂಡ ಟೈಮ್ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಅದರಿಂದ ಸರಿಯಾದ ರೀತಿಯಲ್ಲಿ ಆ ಫಾರ್ಮನ್ನು ಫಿಲ್ ಮಾಡಿ ಮತ್ತೆ ವೋಟರ್ ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಜನರಿಗೆ ನಾವು ಕರೆಯನ್ನು ಕೂಡ SIR ಪ್ರಕ್ರಿಯೆಯಿಂದ ನೋಡಿ, ಬೆಂಗಳೂರಲ್ಲಿ ಭಾಳಷ್ಟು ವೋಟ್ಗಳು ಹೋಗುತ್ತೆ. ಯಾಕಂದರೆ ನಮ್ಮ ರಾಜ್ಯದ ಜನರಿಗಿಂತ ಹೊರ ರಾಜ್ಯದ ಜನರಿಗೆ ಹೆಚ್ಚಾಗಿರುವಂಥ ಬೆಂಗಳೂರಲ್ಲಿ ಎಷ್ಟೋ ಜನ ಆಲ್ರೆಡಿ ವಲಸೆ ಹೋಗ್ಬಿಟ್ಟಿರ್ತಾರೆ ಅಥವಾ ಬಾಡಿಗೆ ಮನೆಯಿಂದ ಆಚೆ ಹೋಗಿರ್ತಾರೆ. ಜೊತೆಗೆ ಇಲ್ಲಿ ಓಟಿದ್ದು ತಮಿಳ್ನಾಡಲ್ಲೂ ಓಟಿರೋವಂಥವ್ರು ಇದ್ದಾರೆ, UP ಯಲ್ಲಿ ಇರೋವಂಥರಿದ್ದಾರೆ. ನಾವು ಕೇಳೋದಿಷ್ಟೇ, ತಾವು ಇಲ್ಲಿಗೆ ದುಡಿಯೋದಕ್ಕೆ ಬಂದಿದ್ದೀರಾ, ದುಡಿರಿ, ತಮ್ಮ ಓಟು ಅಲ್ಲಿರಬೇಕೋ ಇಲ್ಲಿರಬೇಕು ಅಂತ ಈ ಬಾರಿ ತೀರ್ಮಾನ ಮಾಡಿ. ಯಾಕಂದರೆ ಸಂವಿಧಾನದಲ್ಲಿ ಒಬ್ಬ ಮನುಷ್ಯ ಒಂದು ಕಡೆ ಓಟ್ ಹಾಕಬೇಕಾಗತ್ತೆ. ತಾವು ಎರಡೆರಡು ಕಡೆ ಓಟ್ ಇಟ್ಕೊಳ್ಳೋವಂಥದ್ದು ಸರಿಯಲ್ಲ. ನಾರ್ತ್ ಇಂಡಿಯನ್ಸ್ ಎಲ್ಲ ಅಲ್ಲೂ ಓಟ್ ಹಾಕಿ ಇಲ್ಲೂ ಓಟ್ ಹಾಕಿ ಎರಡೆರಡು ಕಡೆ ಓಟ್ ಇಟ್ಕೊತಾರೆ. ನನ್ನ ಪ್ರಕಾರ ಅವರು ಈ ಬಾರಿ ಚೂಸ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ತಾವು ವಲಸೆ ಬಂದಿದ್ದೀರಾ,
ತಮಗೆ ನಮ್ಮ ಬೆಂಗಳೂರು ಏನಾದ್ರು ಇಷ್ಟ ಆಗಿದೆ ಅಂತಂದರೆ ಇಲ್ಲೇ ವೋಟರ್ ಲಿಸ್ಟ್ ಇರಬೇಕು ಅಂದರೆ ಇಲ್ಲಿ ಫಿಲ್ ಮಾಡಿ, ಇಲ್ಲ ಅಂದರೆ ತಮ್ಮ ಊರಿಗೆ ಹೋಗಿ ತಮ್ಮ ವೋಟರ್ ಲಿಸ್ಟನ್ನು ಮುಂದುವರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ.